ನಮಸ್ಕಾರ, ಆಶಾ ಈಶ್ವರ್ ಲಾಗ್ ಲೈಫಿಗೆ ಸ್ವಾಗತ. ನಮ್ಮದು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಹೊರಗಡೆ ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು. ಹಾಗಾಗಿ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಶಾಪಿಂಗಿಗೆ ರೆಡಿಯಾಗಿದ್ದೀವಿ. ಮಗಳು ಶಾಪಿಂಗ್ ಹೋಗೋಣ 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 ಬನ್ನಿ ಬನ್ನಿ ಅಲ್ಲಿ ಬನ್ನಿ ಬನ್ನಿ ಶಾಪಿಂಗ್ ಹೋಗೋಣ. ಸರಿ ಹೋಗೋಣ. ನಾವು ಹೊರಟಿದ್ದು ಶಾಪಿಂಗ್ ಅಂತ. ಅದು ನಮ್ಮ ದಾವಣಗೆರೆ ಫೇಮಸ್ ಆಗಿರುವಂಥ BS ಚನ್ನಬಸಪ್ಪ ಅಂಗಡಿಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋಣ ಅಂತಂದು ಹೊರಟಿದ್ದು. ಹಾಗಾಗಿ ಫಸ್ಟ್ ಹೋಗಿದ್ದೆ ಮೈಸೂರು ಸಿಲ್ಕ್ ಸೆಕ್ಷನಿಗಂತ. ಮೈಸೂರು ಕ್ರೆಮಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂತಂದು ಹೋಗಿ ಅಲ್ಲಿ ಸ್ಯಾರೀಸ್ನ ಹುಡುಕ್ತಾ ಇದ್ದೆ. ನನ್ನ ಹತ್ರ ಯಾವ ಕಲರ್ ಇಲ್ಲ ತೊಗೋಬೇಕು ಅಂತಂದು. ಬಟ್ ಅಲ್ಲಿ ಹೋಗಿದ ತಕ್ಷಣ ಒಂದೇ ಕನ್ಫ್ಯೂಷನ್, ಈ ಕಲರ್ ಇದೆಯಾ, ಈ ಕಲರ್ ಇಲ್ಲ, ಇದು ಚೆನ್ನಾಗಿ ಕಾಣಿಸುತ್ತಾ, ಅದು ಚೆನ್ನಾಗಿ ಕಾಣಿಸುತ್ತಾ. ಎಲ್ಲ ಹೆಣ್ಮಕ್ಳದ್ದು ಇದೇ ಪ್ರಾಬ್ಲಮ್ ಅನಿಸುತ್ತೆ. ಒಂದು ಸತಿ ಎಲ್ಲ ತೆಗೆಸಿ ಒಂದು ಫೈನಲಾಗಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡೆ. ಹಾಗೆ ನನ್ನ ಮಗಳಿಗೂ ತೊಗೋಬೇಕಿತ್ತು. ನನ್ನ ಮಗಳಿಗೂ ಸಹ ತೊಗೊಂಡು ಮೆನ್ಸ್ ಸೆಕ್ಷನಿಗಂತ ಹೋಗಿದ್ದಾಯಿತು. ನಮ್ಮ ಅಣ್ಣ ಕೂಡ ಬಟ್ಟೆ ತೊಗೊಳ್ತೀನಿ ಹಬ್ಬಕ್ಕೆ ಅಂತಂದು ಬಂದಿದ್ನಲ್ಲ, ಹಾಗಾಗಿ ನಮಗೂ ಕೂಡ ಕೊಡಿಸಿ ಅವನು ಕೂಡ ಹಬ್ಬಕ್ಕೆ ತೊಗೊಳ್ತಾ ಇದ್ದ. ಯುಗಾದಿ ಹಬ್ಬಕ್ಕೆ ಅವನು ಕೂಡ ಬಟ್ಟೆ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಳ್ಳೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಹಾಗೆ ನಾವು ದಾವಣಗೆರೆ ಫೇಮಸ್ ಆಗಿರುವಂಥ ಬೆಣ್ಣೆ ದೋಸೆ, ಸೆಟ್ ದೋಸೆ ತಿನ್ನೋಣ ಅಂತ ಹೋದ್ವಿ. ನನಗಂತೂ ತಿಂದು ಬೇಜಾರಾಗಿತ್ತರ. ಹಾಗಾಗಿ ನಾನು ಸೆಟ್ ದೋಸೆ ತೊಗೊಂಡೆ, ನಮ್ಮ ಅಣ್ಣ ಬೆಣ್ಣೆ ದೋಸೆ ತೊಗೊಂಡ. ತಿಂದು ಹೊರಡೋಷ್ಟೊತ್ತಿಗೆ ಸಂಜೆ 4 ಗಂಟೆ. ನನ್ನ ಮಗನ ಸ್ಕೂಲಿಂದ ಬಿಡೋ ಟೈಮ್ ಕೂಡ ಆಗೋಗಿತ್ತು. ಅವನ್ನ ಪಿಕ್ ಮಾಡಿಕೊಂಡು ಸೀದಾ ಮನೆಗೆ ಹೋದ್ವಿ. ಇವತ್ತು ನಾವು ಶಾಪಿಂಗ್ ಮಾಡಿರುವಂಥ ಬಟ್ಟೆ ಇದೆ. ನನ್ನ ಮಗಳಿಗೆ ನನಗೆ ಶಾಪಿಂಗ್ ಮಾಡ್ಕೊಂಡ್ವಿ. ನನ್ನ ಮಗನಿಗೆ ಅವನೇ ಕರ್ಕೊಂಡು ಹೋಗ್ಬೇಕು, ಸೈಜ್ ಗೊತ್ತಾಗಲ್ಲ ಅಂತಂದು. ಹಂಗಾಗಿ ನಮ್ಮಿಬ್ರಿಗೆ ಮಾತ್ರ ನಾವು ಶಾಪಿಂಗ್ ಮಾಡ್ಕೊಂಡ್ವಿ. ಇದು ನೋಡಿ, ನನ್ನ ಮಗಳಿಗೆ ಸ್ವಲ್ಪ ಸ್ಮೂತ್ ಕಾಟನ್ ಥರ ಇರಬೇಕು, ಹಾಗಾಗಿ ಅವಳಿಗೆ ಅದನ್ನು ಸೆಲೆಕ್ಷನ್ ಮಾಡಿಕೊಂಡೆ. ನಾನು ಸೆಮಿ ಮೈಸೂರು ಸಿಲ್ಕಲ್ಲಿ ಇದನ್ನು ತೊಗೊಂಡೆ. ಮೆರೂನ್ ಕಲರ್ ಪೀಚ್ ಬಾರ್ಡರ್ ಬರುತ್ತೆ. ನನ್ನ ಹತ್ರ ಈ ಕಲರ್ ಇದ್ದಿಲ್ಲ, ಹಾಗಾಗಿ ಈ ಕಲರ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಈ ಕಲರ್ ತೊಗೊಂಡೆ. ಅದು ಬೇಡವಾ ಇದು ಬೇಡ ಅಂತ ಹುಡುಕಿ ಫೈನಲಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಬಟ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಎಲ್ಲರೂ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಳ್ಳೇಬೇಕಲ್ಲ, ಹಾಗಾಗಿ ಈ ಸತಿ ನಮ್ಮ ಅಣ್ಣ ನನಗೆ ಕೊಡಿಸಿದ್ದಾನೆ. ಎಲ್ಲ ತೊಗೊಂಡ್ಮೇಲೆ ಸಂಜೆ ಅಷ್ಟೊತ್ತಿಗೆ ನನ್ನ ಮಗನಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಡ್ರಾಮಾ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದ ನಮ್ಮ ಅಣ್ಣ. ಬಟ್ ನನ್ನ ಮಗ ಅವನೇ ಒಂದು ಹೇಳ್ಕೊಟ್ರೆ ಇವನೇ ಒಂದು ಮಾಡ್ತಿದ್ದ. ಹಾಗಾಗಿ ನನ್ನ ಮಗಳು ಕೂಡ ಸ್ಟೆಪ್ ಆಗ್ತಾಯಿದ್ಲು. ಇದೆಲ್ಲ ಆಗೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಅಡುಗೆ ಮಾಡೋಕ್ಕೂ ಕೂಡ ಎಲ್ಲರೂ ಶಾಪಿಂಗ್ ಹೋಗಿ ಬಂದರೆ ಹೆಣ್ಮಕ್ಳಿಗೆ ಅಡುಗೆ ಮಾಡೋದು ಕೂಡ ಸ್ವಲ್ಪ ಕಷ್ಟ ಅನಿಸುತ್ತೆ, ಬೇಜಾರು. ಹಾಗಾಗಿ ಊಟಕ್ಕೂ ಸಹ ಹೊರಗಡೆ ಹೋಗಿದ್ವಿ. ನಾನ್ ವೆಜ್ ಊಟ ಮಾಡೋಣ ಅಂತಂದು ಹೊರಗಡೆ ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಿ. ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಡ್ರೈ, ಬಿರಿಯಾನಿ ಎಲ್ಲ ಆರ್ಡರ್ ಮಾಡಿಕೊಂಡು ತಿಂದ್ವಿ. ಊಟ ಮಾತ್ರ ಸೂಪರಾಗಿತ್ತು. ಊಟ ಮುಗಿಸ್ಕೊಂಡ್ಬಂದು ಮನೇಲಿ ಮಲ್ಕೊಂಡಿದ್ದು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.